ಈ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಟೌನ್ ಹಾಲ್ ಮುಂದೆ ಹಾರ್ಟ್ ಆಫ್ ದಿ ಸಿಟಿಯಲ್ಲಿ ಏನು ಇರಾನ್ ಮತ್ತು ಅಮೆರಿಕದ ಮಧ್ಯೆ ನಡೀತಾ ಇರತಕ್ಕಂಥ ಯುದ್ಧದ ವಿರುದ್ಧವಾಗಿ ಯುದ್ಧ ಬೇಡ ಬುದ್ಧ ಬೇಕು, ಯುದ್ಧ ಬೇಡ ಶಾಂತಿ ಬೇಕು ಅನ್ನುವಂಥ ಮಟ್ಟದಲ್ಲಿ ರೀತಿಯಲ್ಲಿ ಈ ಒಂದು ಪ್ರತಿಭಟನೆ ಮತ್ತು ಶಾಂತಿಯ ಒಂದು ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಇಲ್ಲಿ ಇಂದು ನಮ್ಮ ಬೆಂಗಳೂರಿನ ಎಲ್ಲ ಲೈಕ್ ಮೈಂಡೆಡ್ ಜನಗಳು ಸೇರಿದ್ದಾರೆ. ಏನಾಗಿದೆ ಅಂದರೆ ಅಮೇರಿಕವನ್ನು ಎದುರಿಸುವಂಥ ಶಕ್ತಿ ಯಾರಿಗೂ ಇಲ್ಲ ಅನ್ನೋ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಏನು ಮಾಡ್ತಾ ಇದೆ, ಎಲ್ಲಿ ಅನ್ಯಾಯ ಆಗ್ತಾ ಇದೆ, ಅಕ್ರಮ ಆಗ್ತದೆ, ದೌರ್ಜನ್ಯ ಆಗ್ತದೆ, ಅದನ್ನು ಸ್ಟಾಪ್ ಮಾಡುವಂಥದ್ದು ಜಸ್ಟಿಸ್ ಅಂದರೆ ನ್ಯಾಯವನ್ನು ಒದಗಿಸ್ಕೊಡುವಂಥದ್ದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ದು ಕರ್ತವ್ಯ. ಆದರೆ ಇಲ್ಲಿ ಒಬ್ಬ ಪ್ರಭಾವಕ್ಕೆ ಒಳಗಾಗಿ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಯ ವಿರುದ್ಧವಾಗಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಮೌನವಾಗಿದೆ ಅಂತಂದರೆ ಇದು ಯಾವ ದಿಕ್ಕಿಗೆ ಹೋಗ್ತಾ ಇದೆ ನಮ್ಮ ಪ್ರಪಂಚ. ಅದೇ ರೀತಿಯಾಗಿರ್ತಕ್ಕಂಥ ಇಲ್ಲಿ ಅಂತರ ಯುದ್ಧ ನಡೀತಾ ಇದೆ ನಮ್ಮ ದೇಶದಲ್ಲಿ. ಏನಿಗೆ ಅಂತಂದರೆ ಧರ್ಮಗಳ ಮಧ್ಯೆ ಈಗ 14ರ ಮುಂಚೆ ಇತ್ತೀಚೆಗಂತೂ ವಿಪರೀತ ಆಗಿದೆ. ಯಾವ ಗಲ್ಲಿ ನೋಡಿದರೂ ಸಹ ಕೇಸರಿಯ ಒಂದು ತೋರಣಗಳನ್ನು ಕಟ್ಟಿರ್ತಾರೆ, ಕೇಸರಿಯ ಬಾವುಟವನ್ನು ಹಾಕಿರ್ತಾರೆ. ಕೇಸರಿಯ ಒಂದು ಬಾವುಟ ಕಟ್ಟುವ ಉದ್ದೇಶ ಏನು ಮತ್ತು ಆ ತೋರಣ ಕಟ್ಟುವ ಉದ್ದೇಶ ಏನಂದರೆ ಮುಂದಿನ ದಿನಗಳಲ್ಲಿ ಏನು ತ್ರಿವರ್ಣ ಧ್ವಜ ಇದೆ ಅದನ್ನು ಮರೆಮಾಚಬೇಕು ಜನರ ಮನಸ್ಸಿನಿಂದ ಅನ್ನುವಂಥದ್ದು ಆ ಒಂದು ಹುನ್ನಾರ ಆಗಿರ್ತಕ್ಕಂಥದ್ದು RSSದು ಹುನ್ನಾರ. ಇದು ಮುಖ್ಯವಾಗಿ ಗೋಲ್ವಾಲ್ಕರ್ ಅವರು ಏನು ಬರೆದಿರ್ತಕ್ಕಂಥದ್ದು ವಿ ಮದರ್ಹುಡ್ ಅಂತೇಳಿ ಬರೆದಿರ್ತಕ್ಕಂಥ ಒಂದು ಆ ಪುಸ್ತಕದಲ್ಲಿರ್ತಕ್ಕಂಥ ವಿಚಾರಗಳನ್ನು ಇಲ್ಲಿ ನಮ್ಮ ದೇಶದಲ್ಲಿ ಬಲವಂತವಾಗಿ ಹೇರ್ತಾ ಇದ್ದಾರೆ. ಸಾಮಾನ್ಯ ಜನರಿಗೆ ಬಹಳ ಒತ್ತಡ ಇರ್ತದೆ, ಬಹಳ ಅನ್ಯಾಯ ಆಗ್ತಾ ಇದೆ. ಬಂಡವಾಳಶಾಹಿಗಳಿಗೆ ಮತ್ತು ದರೋಡೆಕೋರರಿಗೆ, ದುಡ್ಡಿರ್ತಕ್ಕಂಥವ್ರಿಗೆ, ರಾಜಕಾರಣಿಗಳಿಗೆ, ಪ್ರಭಾವಿಗಳಿಗೆ ಮಾತ್ರ ಇಲ್ಲಿ ನಮ್ಮ ದೇಶದಲ್ಲಿ ನ್ಯಾಯ ಸಿಗ್ತಾ ಇದೆ. ಅಮಾಯಕ ಪ್ರಜೆಗಳಿಗೆ ನ್ಯಾಯನೂ ಸಿಗ್ತಾ ಇಲ್ಲ, ಅವರು ಧ್ವನಿ ಎತ್ತಕ್ಕೂ ಆಗ್ತಾ ಇಲ್ಲ. ಆ ರೀತಿಯಲ್ಲಿ ಈ ನಮ್ಮ ದೇಶದ ವ್ಯವಸ್ಥೆ ನಡೀತಾ ಇದೆ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂತೇಳಿ ನಮ್ಮ ಕಾನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಆಗ್ತದೆ, ಪ್ರಾರಂಭ ಆಗ್ತದೆ. ಆದರೆ ಇಲ್ಲಿರ್ತಕ್ಕಂಥ BJP ಸರ್ಕಾರ ಏನು ಸೆಂಟ್ರಲ್ ಗೌರ್ಮೆಂಟ್ ಇದ್ದಿದೆ ಅದು ಒಂದು ದಿಕ್ಕನ್ನು ತಪ್ಪಿಸ್ತಾ ಇದೆ. ವಿ ದ ಪೀಪಲ್ ಆಫ್ ಇಂಡಿಯಾ ಬದಲು ವಿ ದ ಹಿಂದೂಸ್ ಅನ್ನೋ ಥರ ಒಂದು ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಹೋಗ್ತಾ ಇದೆ. ಅದು ಯಾವತ್ತಿಗೂ ಸಾಧ್ಯ ಆಗೋದಿಲ್ಲ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂತಲೇ ಬರ್ತೇ ಹೊರತು ವಿ ದ ಪೀಪಲ್ ಆಫ್ ಇಂಡಿಯಾ, ವಿ ದ ಪೀಪಲ್ ಆಫ್ ಮುಸ್ಲಿಂ, ವಿ ದ ಪೀಪಲ್ ಆಫ್ ಹಿಂದೂಸ್, ವಿ ದ ಪೀಪಲ್ ಆಫ್ ಜೈನ್ ಆರ್ ಬುದ್ಧಿಸ್ಟ್ ಅಂತ ಬರುವುದಿಲ್ಲ. ಟೋಟಲಿ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತೇಳಿ ನಾವು ಇರಬೇಕಾಗ್ತದೆ. ಸಾಮರಸ್ಯದಿಂದ ಎಲ್ಲರೂ ಅಣ್ಣ ತಮ್ಮಂದ ಥರ ಇರಬೇಕು ಅಂತಂದರೆ ಈ ಒಂದು RSS ಹುನ್ನಾರವಾಗಿರ್ತಕ್ಕಂಥದ್ದನ್ನು ನಾವು ಅದನ್ನು ತಡೆಗಟ್ಟಬೇಕಾಗ್ತದೆ ಮತ್ತು ಅದರ ವಿರುದ್ಧವಾಗಿ ಧ್ವನಿ ಎತ್ತಬೇಕಾಗ್ತದೆ. ಸಾಮಾನ್ಯ ಪ್ರಜೆಗಳಿಗೆ ಆಗ್ತಾ ಇರ್ತಕ್ಕ ಅನ್ಯಾಯದ ವಿರುದ್ಧವಾಗಿ ಧ್ವನಿ ಎತ್ತಬೇಕಾಗ್ತದೆ ಅಂತೇಳಿ ಈ ಮೂಲಕ ಹೇಳ ಬಯಸ್ತೇನೆ.